ಟಿವಿ9ನ ವಿಶೇಷ ಕಾರ್ಯಕ್ರಮ ಟ್ರಾವೆಲ್ ಗೈಡ್ಗೆ ಸ್ವಾಗತ. ನಾನು ಅನುಷಾ ಗೋಪಾಲ್ ಕೃಷ್ಣ. ಕೆಲಸದ ಒತ್ತಡ, ಊಟ, ನಿದ್ದೆ ಮತ್ತೆ ಕೆಲಸ, ಹೀಗೆ ಈ ರಸವಿಲ್ಲದ ರುಟೀನ್ನಿಂದ ಒಂದಷ್ಟು ಬ್ರೇಕ್ ಬೇಕು ಅಂತ ಸಾಕಷ್ಟು ಜನ ಟ್ರಿಪ್ ಹೋಗೋದಕ್ಕೆ ಬಯಸ್ತಾರೆ. ಆದರೆ ಟ್ರಿಪ್ ಪ್ಲಾನ್ ಮಾಡೋದೇ ಒಂದು ದೊಡ್ಡ ಹೆಡೇಕ್ ಆಗಿಬಿಡುತ್ತೆ. ಎಲ್ಲಿ ಹೋಗಬೇಕು, ಎಷ್ಟು ಖರ್ಚು ಬರುತ್ತೆ, ವೀಸಾ, ಟಿಕೆಟ್, ಹೋಟೆಲ್ ಎಲ್ಲ ಪ್ಲಾನ್ ಮಾಡೋದು ಸುಲಭವಲ್ಲ. ಅದಕ್ಕೆ ಸಾಕಷ್ಟು ಟೂರ್ಸ್ ಅಂಡ್ ಟ್ರಾವೆಲ್ಸ್ಗಳಿವೆ. ಆದರೆ ಯಾರನ್ನ ನಂಬೋದು? ನಮಗೆ ಬೇಕಾದಂಥ ಪ್ಲಾನ್, ಬಜೆಟ್, ಸೆಕ್ಯೂರಿಟಿ ಎಲ್ಲವನ್ನು ಒದಗಿಸುವಂಥ ಟ್ರಾವೆಲ್ ಕಂಪನಿನ ಹುಡುಕ್ತಾ ಇರ್ತೀರಾ. ಇವತ್ತಿನ ಸಂಚಿಕೆಯಲ್ಲಿ ಅಂಥದ್ದೇ ಒಂದು ವಿಶ್ವಾಸಾರ್ಹ ಕಂಪನಿ ಆರ್ವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರಿನ ಕೈಲಾಶ್ ಮಾನಸ ಸರೋವರ ಯಾತ್ರೆ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ ಆರ್ವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ನ ಟ್ರಾವೆಲ್ ಅಡ್ವೈಸರ್ ಆಗಿರುವಂಥ ಮಿಸಸ್ ಶ್ರುತಿ ಅವರಿದ್ದಾರೆ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಥ್ಯಾಂಕ್ ಯು ಮ್ಯಾಮ್. ನಾನು ಶ್ರುತಿ, ಆರ್ವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ನ ಪ್ರತಿನಿಧಿಯಾಗಿ ನಾನಿವತ್ತು ನಿಮಗೆ ಕೈಲಾಶ್ ಮಾನಸ್ ಸರೋವರ್ ಪ್ಯಾಕೇಜ್ ಕಂಪ್ಲೀಟ್ ಡೀಟೇಲ್ಸ್ನ ಕೊಡ್ತಾ ಇದ್ದೀನಿ. ಅದಲ್ಲದೆ ನಮ್ಮ ಟಿವಿ9 ಪ್ರೇಕ್ಷಕರು ತುಂಬಾ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದೀರಾ. ಇದೇ ಥರ ನಿಮ್ಮ ಸಪೋರ್ಟ್ ಇರಬೇಕು. ದಯವಿಟ್ಟು ಆಫೀಸ್ನ ವಿಸಿಟ್ ಮಾಡಿ. ಯಾವುದೇ ಡೌಟ್ಸ್ ಇದ್ದರೂ, ಯಾವುದೇ ಪ್ಯಾಕೇಜ್ ಇದ್ದರೂ ನೀವು ನೇರವಾಗಿ ಬಂದು ವಿಸಿಟ್ ಮಾಡಿ ಡೌಟ್ಸ್ನ ಕ್ಲಿಯರ್ ಮಾಡ್ಕೊಳ್ಬೋದು. ಇದೇ ಥರ ಸಪೋರ್ಟ್ ನಮ್ಗೆ ಖಂಡಿತ ಅವಶ್ಯಕ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆರ್ ವಿ ರಮಣ ಅವರು ಈ ಸಂಸ್ಥೆಯ ಫೌಂಡರ್ ಆಗಿದ್ದು 25 ವರ್ಷಗಳಿಂದ ಸತತವಾಗಿ ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಬೆಂಗಳೂರಲ್ಲಿ ಹೊಸದಾಗಿ ಓಪನ್ ಮಾಡಿ ಎಷ್ಟೋ ಜನಕ್ಕೆ ಪ್ಯಾಕೇಜ್ನ ಹೋಗಿ ಬಂದು ಖುಷಿಯಿಂದ ರಿವ್ಯೂಸ್ ಕೂಡ ಕೊಡ್ತಾ ಇದ್ದಾರೆ. ಅದೇ ಥರ ಎಲ್ಲ ಪ್ಯಾಕೇಜಸ್ಸು ಕಂಪ್ಲೀಟ್ ಫ್ಲೈಟ್, ಫುಡ್, ಅಕಾಮಿಡೇಷನ್ ಎಲ್ಲ ಇರುತ್ತೆ. ಸೊ ದಯವಿಟ್ಟು ಯಾವುದೇ ಪ್ಯಾಕೇಜಸ್ ತಿಳ್ಕೊಳ್ಬೇಕಾದ್ರೆ ದಯವಿಟ್ಟು ಆಫೀಸ್ಗೆ ವಿಸಿಟ್ ಮಾಡಿ. ಖಂಡಿತ ಮ್ಯಾಮ್. ಆರ್ವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಸಾಕಷ್ಟು ಅಬ್ರಾಡಿಂದ ಹಿಡಿದು ಭಾರತದ ಮೂಲೆ ಮೂಲೆಯ ಎಲ್ಲ ಟೂರ್ ಪ್ಯಾಕೇಜಸ್ನು ಹ್ಯಾಂಡಲ್ ಮಾಡ್ತಾ ಇದೆ. ಅದರಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ವಿಶೇಷವಾಗಿ ನಾವು ಕೈಲಾಸ್ ಮಾನಸ ಸರೋವರ ಯಾತ್ರೆ ಬಗ್ಗೆ ತಿಳ್ಕೊಳ್ಳೋದಾದರೆ, ಭಾರತದಲ್ಲಿ ಕೈಲಾಸ ಪರ್ವತ, ಮಾನಸ ಸರೋವರ ಅಂತಂದರೆ ಇದೊಂದು ಸಾಕ್ಷಾತ್ ಶಿವನೇ ನೆಲೆಸಿರುವಂಥ ಜಾಗ ಅಂತ ನಂಬಿಕೆ ಇರುವಂಥದ್ದು. ಸೊ ಈ ಒಂದು ಪ್ಲೇಸ್ಗೆ ಹೋಗೋದಕ್ಕೆ ಆರ್ವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಯಾವ ರೀತಿ ಪ್ಲಾನ್ ಮಾಡುತ್ತೆ, ಮತ್ತು ಈ ಜಾಗದ ಮಹತ್ವದ ಬಗ್ಗೆ ನೀವು ಹೇಳೋದಾದರೆ? ಕೈಲಾಸ ಅಂತ ಬಂದಾಗ ಲಾರ್ಡ್ ಶಿವ ನೆನಪಾಗ್ತಾರೆ. ಅವ್ರ ದರ್ಶನ ಮಾಡಬೇಕು, ಕೈಲಾಸ ಪರ್ವತ ನೋಡಬೇಕು, ಅದು ಹೇಗಿರುತ್ತೆ ಕಣ್ಣಾರೆ ನೋಡಿ ಆನಂದ ಪಡಬೇಕು ಅಂತ ಎಷ್ಟೋ ಜನಕ್ಕೆ ಆಸೆ ಇರುತ್ತೆ. ಕೋವಿಡಿಂದ ಎಷ್ಟೋ ಜನಕ್ಕೆ ಆಸೆ ನಿರಾಸೆ ಆಗಿತ್ತು. ಈಗ ಮತ್ತೆ 2025ರಿಂದ ನಮ್ಮ ಆರ್ವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸಲ್ಲಿ ಮತ್ತೆ ಸ್ಟಾರ್ಟ್ ಆಗಿದೆ. ಪ್ರತಿ ವರ್ಷ ನಡ್ಸ್ಕೊಂಡು ಬಂದಂತೆ ಈ ವರ್ಷವೂ 2026ಅಲ್ಲಿ 4-5 ಬ್ಯಾಚಸ್ನ ಓಪನ್ ಮಾಡಿದ್ದಾರೆ. ಸೊ ಯಾರೆಲ್ಲ ಬುಕ್ ಮಾಡ್ಕೋಬೇಕಂತಿದ್ದೀರೋ ದಯವಿಟ್ಟು ಆರ್ವಿ ಟೂರ್ಸ್ನ ವಿಸಿಟ್ ಮಾಡಿ. ಕೈಲಾಸ ಮಾನಸ್ ಸರೋವರ್ ಮಾಡಬೇಕು ಅಂದರೆ ಅಷ್ಟು ಸಾಮಾನ್ಯವಾದಲ್ಲ. ಡೊಮೆಸ್ಟಿಕ್ ಪ್ಯಾಕೇಜ್ ಅಂತ ಬಂದಾಗ ಎಷ್ಟೋ ಥರದ ಪ್ಯಾಕೇಜಸ್ ಆರಾಮಾಗಿ ದುಡ್ಡಿದ್ರೆ ಹೋಗಿ ಬರ್ಬೋದು. ಆದರೆ ಕೈಲಾಶ್ ಮಾನಸ್ ಸರೋವರ್ ತುಂಬಾ ಕಷ್ಟವಾಗಿರೋದು. ದುಡ್ಡಿದ್ರೆ ಸಾಲಲ್ಲ, ನಮ್ಮ ಮನಸ್ಸು ಧೈರ್ಯ ಇರಬೇಕು, ಹೋಗ್ತೀವಿ ಅನ್ನೋ ಹುಮ್ಮಸ್ಸಿರಬೇಕು, ಹೆಲ್ತ್ ಆ್ಯಂಡ್ ಫಿಟ್ ಆಗಿರಬೇಕು. ಸೊ ಈ ಎಲ್ಲ ಪಾಯಿಂಟ್ಸ್ನ ಗಮನದಲ್ಲಿ ಇಟ್ಕೊಂಡು ಆರ್ವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ನಿಮಗೋಸ್ಕರ ಕೈಲಾಶ್ ಮಾನಸ್ ಸರೋವರ್ ಪ್ಯಾಕೇಜ್ನ ನಿಮ್ಮ ಮುಂದೆ ತರ್ತಿದೆ. ಎಸ್, ಬಹಳ ಅಂದರೆ ಇಂಪಾರ್ಟೆಂಟ್ ಪಾಯಿಂಟ್ ಹೇಳಿದ್ರಿ. ಯಾಕೆಂದರೆ ವಿಶ್ವದಾದ್ಯಂತ ಸಾಕಷ್ಟು ಪ್ಯಾಷನೇಟ್ ಟ್ರಾವೆಲರ್ಸ್ ಇದ್ದಾರೆ, ಮತ್ತು ರಿಸರ್ಚ್ ಕೂಡ ಅದನ್ನೇ ಹೇಳುತ್ತೆ. ಮೌಂಟ್ ಎವರೆಸ್ಟ್ನ ಈಸಿಯಾಗಿ ಹತ್ತಿಬಿಡಬಹುದು. ಅಂದರೆ ಅಂಥಂಥ ಟ್ರಾವೆಲರ್ಸ್ಗೆ ಅಂದರೆ ಟ್ರೆಕ್ಕರ್ಸ್ಗೆ ಕೈಲಾಸ ಪರ್ವತ ಅಂದ ತಕ್ಷಣ ಕಂಪ್ಲೀಟಾಗಿ ಹತ್ತೋಕ್ಕಾಗಲ್ಲ. ಅಲ್ಲಿ ನೀವು ಹೇಳ್ದಂಗೆ ಕೇವಲ ಅಂತ ಹೇಳಿದ್ರೆ ದುಡ್ಡಿದ್ರೆ ಸಾಲೋದಿಲ್ಲ, ಅದೊಂದು ಶಕ್ತಿ ಬೇಕಾಗುತ್ತೆ ಅನ್ನುವಂಥದ್ದು. ಅಂದರೆ ಹೇಗೆ ಅಲ್ಲಿನ ವಾತಾವರಣ ಆಗಿರಬಹುದು, ಅಲ್ಲಿನ ರೂಟ್ಸ್ ಆಗಿರ್ಬೋದು, ಅಷ್ಟೊಂದು ಕಷ್ಟಕರವಾಗಿರುತ್ತಾ? ಹೇಗೆ ಅಲ್ಲಿನ ರೂಟ್ಸ್ ಸುಲಭವಾಗಿದೆಯಾ ಇವಾಗ ಅಂತ? ಹೌದು ಮ್ಯಾಮ್. ಕೈಲಾಸ್ ಮಾನಸ್ ಸರೋವರ್ ಅಂತ ಬಂದಾಗ ಎಲ್ಲ ಥರ ಪಾಯಿಂಟ್ಸ್ ಯೂಸ್ ಮಾಡ್ಕೋಬೇಕು. ಒಂದು ಏನಂತ ಅಂದರೆ ತುಂಬ ಕಷ್ಟ ಅನ್ನೋದು ಹೌದು. ಯಾರೆಲ್ಲ ಅಡ್ವೆಂಚರ್ಸ್ ಇಷ್ಟಪಡ್ತಾರೋ, ಟ್ರೆಕ್ಕಿಂಗ್ ಇಷ್ಟಪಡ್ತಾರೋ, ಇದೆಲ್ಲ ಅವ್ರಿಗೆ ಖುಷಿ ಪಡುವಂಥ ಪಾಯಿಂಟ್ ಇರ್ಬೋದು. ಕಲ್ಲು ಮುಳ್ಳು ರೋಡ್ಸು ಎಲ್ಲ ಥರ ಅಡ್ವೆಂಚರ್ಸ್ನ ನೀವು ನೋಡುವಂಥ ಪ್ಯಾಕೇಜ್ ಇದೆ ಅಂದರೆ ಅದು ಕೈಲಾಶ್ ಮಾನಸ್ ಸರೋವರ್. ಎಲ್ಲ ಅರೇಂಜ್ಮೆಂಟ್ಸ್ನ ಟೀಮ್ನ ಒಂದಿಗೆ ನಮ್ಮ ಆರ್ವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ನಿಮಗೆ ಯಾವಾಗಲೂ ಸಹಾಯಕವಾಗಿ ಇದ್ದೇ ಇರುತ್ತೆ. ವೆಲ್ ಟ್ರೈನ್ ಟೂರ್ ಮ್ಯಾನೇಜರ್ಸ್ ಇರೋದ್ರಿಂದ ನಿಮಗೆ ಎಲ್ಲ ಥರ ಸಿಚುಯೇಷನಲ್ಲೂ ಹ್ಯಾಂಡಲ್ ಮಾಡುವಂಥ ಆರ್ವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ನಿಮ್ಮ ಜೊತೆ ಇದೆ. ಆರ್ವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಕಡೆಯಿಂದ ಕೈಲಾಸ ಮಾನಸ ಸರೋವರ ಪ್ಯಾಕೇಜ್ ಎಷ್ಟು ವಿಧಗಳಲ್ಲಿ ಅವೈಲಬಲ್ ಇದೆ ಅಂತ ಹೇಳಿದ್ರೆ ಎಷ್ಟು ದಿನ ಬೇಕಾಗುತ್ತೆ, ಮತ್ತು ಐಟಿನರಿ ಯಾವ ರೀತಿಯಾಗಿರುತ್ತೆ, ಅದನ್ನು ನೀವು ಎಕ್ಸ್ಪ್ಲೇನ್ ಮಾಡೋದಾದರೆ? ಆರ್ವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸಲ್ಲಿ ನೋಡಬೇಕಾದ್ರೆ
ಕೈಲಾಸ್ ಹಾಗೂ ಮಾನಸ ಸರೋವರ 2 ವಿಭಾಗದಲ್ಲಿ ಇದೆ. ಒಂದು ನೋಡೋದಾದರೆ ವಿತ್ ಮುಕ್ತಿನಾಥ್ ಅಂತ ಬರುತ್ತೆ, ಇನ್ನೊಂದು ಓನ್ಲಿ ಕೈಲಾಶ್ ಮಾನಸ ಸರೋವರ ಬರುತ್ತೆ. ಕೈಲಾಶ್ ಮಾನಸ ಸರೋವರ 13 ನೈಟ್ಸ್ 14 ಡೇಸಲ್ಲಿ ಪ್ಯಾಕೇಜ್ ಇರೋದ್ರಿಂದ ಸಂಪೂರ್ಣವಾಗಿ ಯಾರೆಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದೀರೋ ಈಗಲಿಂದನೇ ಪ್ಲ್ಯಾನ್ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹೆಲ್ತ್ ಆ್ಯಂಡ್ ಫಿಟ್ ಅಂತ ಹೇಳೋ ಕಾರಣದಿಂದ ಯಾರೆಲ್ಲ ಇವಾಗ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೋ ಅವ್ರಿಗೆ ಈಗ ಆಲ್ರೆಡಿ ಬುಕಿಂಗ್ಸ್ ಓಪನ್ ಆಗಿದೆ. ಸೊ 13 ನೈಟ್ಸ್ 14 ಡೇಸಲ್ಲಿ ಆರಾಮಾಗಿ ಎಲ್ಲ ಪರಿಕ್ರಮ ಮಾಡ್ತಾ ಹೋಗೋ ದಾರಿಯಲ್ಲಿ ಬರುವಂಥ ಮುಖ್ಯವಾದಂಥ ಕಾಠ್ಮಂಡು, ಪಶುಪತಿನಾಥ್ ಟೆಂಪಲ್ಸ್ನ ಎಲ್ಲ ನೋಡಿಕೊಂಡು ಹೋಗುವಂಥ ಒಂದು ಅವಕಾಶ ಇದೆ. ಇನ್ನೊಂದು ಅಲ್ಲದೆ ನಿಮಗೆ ನೇಪಾಳ್ ವಿತ್ ಮುಕ್ತಿನಾಥ್ ಕೂಡ ಈ ಪ್ಯಾಕೇಜಲ್ಲಿ 2 ವಿಂಗಡಣೆಯಾಗಿ ಮಾಡಿದ್ದಾರೆ. ಇದರಲ್ಲಿ ನೋಡೋದಾದರೆ 17 ನೈಟ್ಸ್ 18 ಡೇಸ್ ಇರೋದ್ರಿಂದ ಯಾರೆಲ್ಲ ಲೀಜರ್ ಟೈಮಿಂಗ್ ಆರಾಮಾಗಿ ಹೋಗಬೇಕಂತ ಯೋಚನೆ ಮಾಡ್ತಿದ್ರು 2 ವಿಭಾಗದಲ್ಲಿ ಈ ಪ್ರಕರಣ ಬರ್ತಿದೆ. ಎಸ್, ಸೂಪರ್. ಅಂದರೆ ಈಗ 13 ಡೇಸ್ 14 ನೈಟ್ಸಲ್ಲಿ ಅಂತ ಹೇಳಿದ್ರಿ, ಮತ್ತು ವಿತ್ ಮುಕ್ತಿನಾಥ್ ಅಂದರೆ 17 ಡೇಸ್ ಮಿನಿಮಮ್ ಬೇಕಾಗುತ್ತೆ ಅನ್ನುವಂಥದ್ದು. ಈ 13 ಡೇಸ್ 14 ನೈಟ್ಸ್ ಪ್ಯಾಕೇಜಲ್ಲಿ ಯಾವೆಲ್ಲ ಪ್ಲೇಸಸ್ ಕವರ್ ಆಗುತ್ತೆ? ಅದರಲ್ಲಿ ಕೈಲಾಸ ಮಾನಸ ಸರೋವರ ಯಾತ್ರೆ ಅಂತ ಹೇಳಿದ್ರೆ ಟ್ರೆಕ್ಕಿಂಗಿಗೆ ಎಷ್ಟು ದಿನ ಬೇಕಾಗಬಹುದು ಮೇಡಮ್? ಕೈಲಾಸ್ ಮಾನಸ ಸರೋವರ ಪ್ಯಾಕೇಜ್ ಅಂತ ನೋಡಬೇಕಾದ್ರೆ ಅಲ್ಲಿರುವಂಥ ವೀಸಾ, ಅಲ್ಲಿರುವಂಥ ನೇಪಾಳ್ ಇದೆಲ್ಲ ಬಾರ್ಡರ್ ಕ್ರಾಸ್ ಮಾಡುವಂಥ ಸಿಚುಯೇಷನ್ಸ್ ಬರುತ್ತೆ. ಸೊ 13 ನೈಟ್ಸ್ 14 ಡೇಸಲ್ಲಿ ನಾವು ಪಶುಪತಿನಾಥ್ ತುಂಬ ಮುಖ್ಯವಾದ ಟೆಂಪಲ್ ಹೋಗ್ತಾ ಇದ್ದೀವಪ್ಪ, ದರ್ಶನ ಫಸ್ಟು ನಾವು ಪರ್ಮಿಷನ್ ಕೇಳಬೇಕಾಗಿರೋದು, ರಿಕ್ವೆಸ್ಟ್ ಮಾಡ್ಕೊಳ್ಬೇಕಾಗಿರೋದು ಪಶುಪತಿನಾಥ್ ಹತ್ರ. ಯಾಕಂದರೆ ಅಷ್ಟು ವೈಬ್ ಆಗಿರುವಂಥ ದೇವಸ್ಥಾನ. ನಾವು ಇಷ್ಟು ಕಷ್ಟಪಟ್ಟು ಈ ಬುಕಿಂಗ್ಸ್ನ ಮಾಡ್ಕೊಂಡಿದ್ದೀವಿ, ಇಲ್ಲಿ ಬರಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ದೀವಿ. ಆ ಪಶುಪತಿನಾಥ್ ಹತ್ರ ನಾವು ಬೇಡ್ಕೊಳ್ಬೇಕು, ನಮ್ಗೆ ಯಾವುದೇ ಅಡೆತಡೆ ಇಲ್ಲದೆ ನೀವು ಈ ಯಾತ್ರೆನ ನಮಗೆ ಮುಗಿಸ್ಕೊಡ್ಬೇಕು, ಪರಿಕ್ರಮಗಳನ್ನೆಲ್ಲ ಯಾವುದೇ ತೊಂದರೆ ಇಲ್ಲದೆ ಮಾಡಿಸ್ಕೊಡ್ಬೇಕು ಅಂದರೆ ನಾವು ಪಶುಪತಿನಾಥ್ನ ವಿಸಿಟ್ ಮಾಡಿ ಅಲ್ಲಿರುವಂಥ ದೇವರಿಗೆ ಬೇಡ್ಕೊಂಡಾಗ ನಿಜವಾಗದಂಥ ನಮ್ಮಲ್ಲಿ ಪರಿವರ್ತನೆ ಆಗುತ್ತೆ, ಹಾಗೂ ತುಂಬಾ ಎಂಕರೇಜ್ ಆಗಿ ಹೋಗಲೇಬೇಕು ಅಂತ ಆಸೆ ಕೂಡ ಮೂಡುತ್ತೆ. ಸೊ ಕಠ್ಮಂಡುವಿಂದ ನಾವು ಮುಂದಕ್ಕೆ ಹೋಗ್ತಾ ಅಲ್ಲಿರುವಂಥ ಬಾರ್ಡರ್ಸ್ ಎಲ್ಲ ಕ್ಲಿಯರ್ ಮಾಡಿಕೊಂಡು ನೇರವಾಗಿ ಕೈಲಾಸ್ಗೆ ಹೋಗ್ತೀವಿ. ಅಲ್ಲಿ ಫಸ್ಟ್ ಡೇ ಪರಿಕ್ರಮ, ಸೆಕೆಂಡ್ ಡೇ ಪರಿಕ್ರಮ, 3 ಡೇಸ್ 4 ಡೇಸ್ ಈ ಥರ ಅಲ್ಲಿರುವಂಥ ಬೇಸ್ ಕ್ಯಾಂಪ್ಸಲ್ಲಾಗಲಿ ಪ್ರತಿಯೊಂದು ಅರೇಂಜ್ಮೆಂಟ್ಸ್ ನಮ್ಮ RV ಟೂರ್ಸ್ ಆ್ಯಂಡ್ ಟ್ರಾವೆಲ್ಸಿಂದ ನಡೆಯಲಾಗುತ್ತೆ. ಎಸ್, ನೀವು ಹೇಳಿದ್ರಿ ಅಂದರೆ ಪ್ರೊಸೀಜರ್ಸ್ ಎಲ್ಲ ಸ್ವಲ್ಪ ಡಿಫಿಕಲ್ಟ್ ಆಗಿರುತ್ತೆ, ಯಾಕೆಂದರೆ ಅಲ್ಲಿ ಆ ರೀತಿ ಸ್ಟ್ರಿಕ್ಟ್ ಆಗಿದೆ ಇರಬೇಕು ಕೂಡ ಅನ್ನುವಂಥದ್ದು. ವೀಸಾ ಪ್ರೊಸೀಜರ್ಸ್ ಆಗಿರಬಹುದು, ಮತ್ತು ಬಹಳ ಮುಖ್ಯವಾಗಿ ಫಿಸಿಕಲ್ ಫಿಟ್ನೆಸ್ ಇಂಥ ಒಂದು ಟ್ರೆಕ್ಕಿಂಗ್ ಪ್ಲೇಸ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೆ ಪರ್ಮಿಷನ್ಸ್ ಎಲ್ಲ ಹೇಗೆ, ಅಂದರೆ ಎಷ್ಟು ದಿನಗಳ ಮುಂಚೆ, ಮತ್ತು ಅದನ್ನೇನಾದರೂ ವೆರಿಫೈ ಮಾಡ್ತಾರಾ? ಫಿಸಿಕಲ್ ಅಥವಾ ಮೆಡಿಕಲ್ ಸರ್ಟಿಫಿಕೇಟ್ಸ್ ಆಗಿರ್ಬೋದು ಆ ರೀತಿಯಾಗಿ? ಹೌದು ಮ್ಯಾಮ್. ಯಾರೆಲ್ಲ ಕೈಲಾಸ್ ಮಾನಸ ಸರೋವರ ಪ್ಯಾಕೇಜ್ ಬುಕ್ ಮಾಡಬೇಕು ಅಥವಾ ಹೋಗಬೇಕು ಅಂದ್ಕೊಂಡಿದ್ದೀರೋ, ನೀವು RV ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಮೂಲಕ ಹೋಗೋದ್ರಿಂದ ಈ ನೇಪಾಳ್ ವೀಸಾ ಆಗಿರ್ಬೋದು ಅಥವಾ ಚೈನಾ ವೀಸಾ ಆಗಿರ್ಬೋದು ಸಂಪೂರ್ಣ ಜವಾಬ್ದಾರಿ ನಾವು ತೊಗೊಂಡಿದ್ದೀವಿ. ಯಾವುದೇ ಆದಂಥ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ನ ತಲೆ ಕೆಡಿಸ್ಕೊಳ್ಳೋವಂಥದ್ದಿಲ್ಲ. ಆರಾಮಾಗಿ ಬೈ ರೋಡ್ ವೇಸಲ್ಲಿ ನೀವು ಎಲ್ಲ ಪ್ಲೇಸಸ್ನ ಕವರ್ ಮಾಡ್ಬೋದು. ಯಾವುದೇ ಥರ ಟೆನ್ಷನ್ ಇಲ್ಲದೆ ಆರಾಮಾಗಿ ಹೋಗಬೇಕು ಅಂದರೆ ನೀವು RV ಟೂರ್ಸ್ನ ಸೆಲೆಕ್ಟ್ ಮಾಡಲೇಬೇಕು. ಪ್ರೊಸೀಜರ್ಸ್ ತುಂಬ ತಲೆ ಕೆಡಿಸ್ಕೊಳ್ಳುವಂಥದ್ದಿಲ್ಲ. ಎಲ್ಲ ಜವಾಬ್ದಾರಿ ನಮ್ಮ RV ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಮೇಲಿದೆ. ಸೊ ಯಾರೆಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ದಯವಿಟ್ಟು ಬರ್ತಾ ಇರುವಂಥ ನಂಬರ್ಸ್ಗೆ ಕಾಲ್ ಮಾಡಿ. ಎಸ್, ಈಗ ಒಂದು ಕಡೆ ಗೌರ್ಮೆಂಟಿಂದ ಪರ್ಮಿಷನ್ ಸಿಗೋದು ಒಂದು ಕಡೆ ಆದರೆ, ನೀವು ಆ್ಯಸ್ ಅ ಟೂರ್ ಆ್ಯಂಡ್ ಟ್ರಾವೆಲ್ಸ್ ನಿಮ್ಮ ಮೇಲೆ ಕೂಡ ಸಾಕಷ್ಟು ಜವಾಬ್ದಾರಿ ಇರುತ್ತೆ. ಏಕೆಂದರೆ ಸಾಕಷ್ಟು ಜನ ಟ್ರಾವೆಲರ್ಸ್ಗೆ ಹೆಲ್ತ್ ಪ್ರಾಬ್ಲಮ್ ಆಗ್ಬೋದು, ಏಕೆಂದರೆ ಆ ಎತ್ತರದಲ್ಲಿ ಆಲ್ಟಿಟ್ಯೂಡ್ ಸಿಕ್ನೆಸ್ ತುಂಬ ಜನಕ್ಕೆ ಬರುತ್ತೆ. ಸೊ ಯಾವ ರೀತಿಯಾಗಿ ಹೆಲ್ತ್ ಪ್ರಿಪ್ರೇಷನ್ಸ್ನ ಮಾಡಿರಬೇಕು ಅಂತ ನೀವು ರೆಕಮೆಂಡ್ ಮಾಡ್ತೀರಾ? ಮತ್ತು ಆ ರೀತಿ ಮೆಡಿಕಲ್ ಎಮರ್ಜೆನ್ಸೀಸ್ನ ಹೇಗೆ ಹ್ಯಾಂಡಲ್ ಮಾಡ್ತೀರಾ? ಕೈಲಾಶ್ ಮಾನಸ ಸರೋವರ ಯಾತ್ರಾ ಅಂತ ಬಂದಾಗ ಹೌದು ಏಜ್ ತುಂಬಾ ಮ್ಯಾಟ್ರ್ ಆಗುತ್ತೆ. ಯಾರೆಲ್ಲ 60ಕ್ಕಿಂತ ಮೇಲಿದ್ದೀರಾ, 65ಗಿಂತ ಕಮ್ಮಿ ಇದ್ದೀರಾ, ಅವರು ಹೆಲ್ತ್ ಆ್ಯಂಡ್ ಫಿಟ್ ಆಗಿದ್ದಾರೆ ಅಂದರೆ ಆರಾಮಾಗಿ ಟ್ರಾವೆಲ್ ಮಾಡ್ಬೋದು. 65ರಿಂದ ಮೇಲೆ ಹೋದಾಗ ಚೈನಾ ಗೌರ್ಮೆಂಟ್ ಕಡೆಯಿಂದ ಸ್ವಲ್ಪ ರಿಸ್ಟ್ರಿಕ್ಷನ್ಸ್ ಬರುತ್ತೆ. ಹೆಲ್ತ್ ಕಂಡೀಷನ್ಸು ತುಂಬಾ ಮುಖ್ಯ ಆಗುತ್ತೆ. ಇಲ್ಲಿರುವಂಥ ನಾರ್ಮಲ್ ಕ್ಲೈಮೇಟ್ಗಿಂತ ಹೆಚ್ಚು ಕಮ್ಮಿ ಆಗುವಂಥ ಒಂದು ಕಷ್ಟನೀಯ ಒಂದು ಪ್ಯಾಕೇಜ್ ಅಂತ ಹೇಳಕ್ಕೆ ಇಷ್ಟಪಡ್ಬೋದು. ಯಾಕಂದರೆ ಆಕ್ಸಿಜನ್ ಲೆವೆಲ್ ನಾರ್ಮಲ್ ಆಗಿರಲ್ಲ, ಏರುಪೇರು ಇರುತ್ತೆ. ಸೊ ಯಾರೆಲ್ಲ 65+ ಅಥವಾ 70 ಹತ್ತತ್ರ ಇದ್ದಾರೋ ಅವ್ರಿಗೆ ಕಷ್ಟ ಆಗೋ ಒಂದು ಕಾರಣಕ್ಕೋಸ್ಕರ ಚೈನಾ ಗೌರ್ಮೆಂಟಿಂದ ಈ ರಿಸ್ಟ್ರಿಕ್ಷನ್ಸ್ ಬಂದಿದೆ. ಯಾರೆಲ್ಲ 60-62 ಇದ್ದೀರಾ, ಆರಾಮಾಗಿ ಹೆಲ್ತ್ ಆ್ಯಂಡ್ ಫಿಟ್ ಆಗಿದ್ದೀರಾ ಅಂದಾಗ ನಾರ್ಮಲ್ ಆಗಿರುವಂಥ ಕ್ಲಿನಿಕಲ್ಲಿ ನಿಮ್ಮ ಹೆಲ್ತ್ ಆ್ಯಂಡ್ ಫಿಟ್ ಸರ್ಟಿಫಿಕೇಟ್ನ ನಾವು ತೊಗೊಳ್ತೀವಿ. ಇದಲ್ಲದೆ ನಿಮಗೆ ಯಾವುದೇ ಥರ ಡಾಕ್ಯುಮೆಂಟ್ಸ್ ಇರೋದಿಲ್ಲ, ಆಧಾರ್ ಕಾರ್ಡ್ ಅಥವಾ ನಿಮ್ಮ ವೋಟರ್ ID ಈ ಥರ ನಾರ್ಮಲ್ ಆಗಿರುತ್ತೆ. ಸೊ ವೀಸಾ ಎಲ್ಲ
ಆಲ್ರೆಡಿ ನಮ್ಮ ಕಡೆಯಿಂದ ನೋಡ್ಕೊಳ್ಳೋದ್ರಿಂದ ನಿಮ್ಗೆ ಯಾವುದೇ ಥರ ಟೆನ್ಷನ್ಸ್ ಇರಲ್ಲ. ಯೋಗ ಮಾಡೋದಾಗಲಿ, ವಾಕಿಂಗ್ ಮಾಡೋದಾಗಲಿ, ವ್ಯಾಯಾಮಗಳು ಮಾಡೋದಾಗಲಿ, ಇದೆಲ್ಲ ಮಾಡೋದ್ರಿಂದ ನಿಮಗೆ ಆ ಹೆಚ್ಚು ಕಮ್ಮಿ ಆಗಿರುವಂಥ ಕ್ಲೈಮೇಟ್ನ ಬೇರ್ ಮಾಡುವಂಥ ಶಕ್ತಿ ಸಿಗುತ್ತೆ. ಸೊ ಯಾರೆಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದೀರಾ, ದಯವಿಟ್ಟು ನಿಮ್ಮ ಯೋಗಾಸನ ಅಥವಾ ವ್ಯಾಯಾಮಗಳನ್ನು ಈಗಲಿಂದನೇ ಶುರು ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಂದರೆ ಈ ಥ್ರೂ ಔಟ್ ದ ಟ್ರಿಪ್ ಅಂತ ಹೇಳಿದ್ರೆ ತುಂಬ ದಿನಗಳ ಒಂದು ಜರ್ನಿ ಇದು. ಮಿನಿಮಮ್ 13 ಡೇಸ್ ಬೇಕು, ಮ್ಯಾಕ್ಸಿಮಮ್ 17 to 20 ಡೇಸ್ ಆಗುತ್ತೆ. ಸೊ ಅಷ್ಟು ದಿನಗಳ ಕಾಲ ಅಂಥ ಸ್ಥಳಗಳಲ್ಲಿ ಊಟ ಆಗಿರಬಹುದು, ನಿದ್ದೆ ಆಗಿರಬಹುದು, ಇರೋದಾಗಿರಬಹುದು, ಹೇಗೆ ವ್ಯವಸ್ಥೆ ಅದರದ್ದು ಮಾಡಲಾಗಿರುತ್ತೆ ಅನ್ನುವಂಥದ್ದು. ಹೌದು ಮ್ಯಾಮ್, ಊಟದ ವ್ಯವಸ್ಥೆ ಅಂತ ಬಂದಾಗ ಎಷ್ಟೋ ಜನಕ್ಕೆ ತೊಂದರೆ ಆಗುವಂಥ ಚಾನ್ಸಸ್ ಇರುತ್ತೆ. ಆ ಪಾಯಿಂಟ್ನ ನಾವು ಮುಂದಿಟ್ಕೊಂಡು ಯಾವ ಪ್ಲ್ಯಾನ್, ಯಾವ ಪ್ಯಾಕೇಜಸ್ಸಲ್ಲಾದರೂ ನಮಗೆ ಕಿಚನ್ ಟೀಮ್ ನಮ್ಮ ಜೊತೆ ಇರ್ತಾರೆ. ಒಬ್ಬೊಬ್ಬರು ಹೇಳ್ತಾರೆ ನಮ್ಮಲ್ಲಿದೆ, ಅಲ್ಲಿರಲ್ಲ, ನಿಮಗೆ ಸೌತ್ ಇಂಡಿಯನ್ ಫುಡ್ ಅಂತ. ಆದರೆ ಹೇಳುವಂಥ ನುಡಿಯುವಂಥ ಒಂದೇ ಪ್ಯಾಕೇಜ್ ಯಾವುದಾದ್ರೂ ಇದೆ ಅಂದರೆ ಅದು RV ಟೂರ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ಬೋದು. ಹೌದು, ನಾನು ಪ್ರೌಡಾಗಿ ಹೇಳ್ತಾ ಇದ್ದೀನಿ, ಕಿಚನ್ ಟೀಮ್ ನಮ್ಮ ಜೊತೆ ಇರ್ತಾರೆ. ಸೊ ಯಾವ ಥರ ನಿಮಗೆ ಫುಡ್ ಬೇಕಾಗಿರುತ್ತೋ, ಯಾವ ಥರ ನಿಮಗೆ ರಿಕ್ವೈರ್ಮೆಂಟ್ಸ್ ಬೇಕಾಗಿರುತ್ತೋ ಎಲ್ಲವನ್ನು ನೋಡ್ಕೊಳ್ಳುವಂಥ ನಮ್ಮ ಕಿಚನ್ ಟೀಮ್ ನಿಮ್ಮ ಜೊತೆ ಇರ್ತಾರೆ. ಯಾವುದೇ ಥರ ಸೈಡ್ ಎಫೆಕ್ಟ್ಸ್ ಇಲ್ದಿರುವಂಥ ಬೆಸ್ಟ್ ಫುಡ್ಡನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. ಶ್ರುತಿ ಮೇಡಮ್, ನೀವು ಆಗಲೇ ಹೇಳ್ತಾ ಇದ್ರಿ ಅಂದರೆ ಮ್ಯಾಕ್ಸಿಮಮ್ ಲಿಮಿಟ್ 65 ಏಜ್ ಅಂತ, ಯಾಕೆಂದರೆ ಅದಕ್ಕಿಂತ ವಯಸ್ಸಾದವ್ರಿಗೆ ತುಂಬಾ ಕಷ್ಟ ಆಗುತ್ತೆ. ಸೊ ಚಿಕ್ಕ ವಯಸ್ಸಿನ ಮಕ್ಕಳು ಕೂಡ ಬರ್ತಾರಾ ಹೆಚ್ಚಾಗಿ? ಅದಕ್ಕೂ ಕೂಡ ಏಜ್ ಲಿಮಿಟ್ ಏನಾದರೂ ಇದೆಯಾ? ಮೇ ಬಿ ಅಂದರೆ ಗೌರ್ಮೆಂಟ್ ಎಲಿಜಿಬಿಲಿಟಿ ಆಗಿರ್ಬೋದು ಅಥವಾ RV ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಕಡೆಯಿಂದ ನೀವು ಅಡ್ವೈಸ್ ಮಾಡುವಂಥದ್ದು? ಅಡ್ವೈಸ್ ಮಾಡುವಂಥದ್ದು ನೋಡೋದಾದರೆ ಯಾರೆಲ್ಲ 30+ ಅಥವಾ 40 ಸ್ಟಾರ್ಟ್ ಆಗಿದೆಯೋ ಅವರೆಲ್ಲ ಪ್ಲ್ಯಾನ್ ಮಾಡೋದು ಯಾವುದೇ ಥರ ಏಜ್ ಲಿಮಿಟ್ಸ್ ಇಲ್ಲ. ಯಾಕಂದರೆ ನಮ್ಮಲ್ಲಿ ಶಕ್ತಿ ಆಗ್ತಾನೆ ಉಮ್ಮುತ್ತಾ ಇರುತ್ತೆ. ಹೋಗಬೇಕು, ಹತ್ತಬೇಕು, ಟ್ರೆಕ್ಕಿಂಗ್ ಮಾಡಬೇಕು, ಅಲ್ಲಿರುವಂಥ ಅಡ್ವೆಂಚರ್ಸ್, ಯಾವುದೇ ಥರ ಏಜ್ ಲಿಮಿಟ್ಸ್ ಇಲ್ಲ. ಯಾಕೆ ನಾವು 60+ ನಾವು ಇದು ಮಾಡ್ತಾ ಇರಲ್ಲ ಅಂದರೆ ಅಲ್ಲಿ ನಡೆಯುವಂಥದ್ದು ಇರುತ್ತೆ, ಟ್ರೆಕ್ಕಿಂಗ್ ಮಾಡುವಂಥದ್ದು ಇರುತ್ತೆ, ಅವ್ರ ಹೆಲ್ತ್ ಅಲ್ಲಿ ಅಪ್ಸೆಟ್ ಡೌನ್ ಆಗಲೇಬಹುದು. ಸೊ ಈ ಕಾರಣಕ್ಕೋಸ್ಕರ ನಾವು 60+ ಗೌರ್ಮೆಂಟ್ ಕಡೆಯಿಂದ ರಿಸ್ಟ್ರಿಕ್ಟ್ ಮಾಡ್ತಾ ಇದ್ದಾರೆ. ಸೊ ಈ ರೂಲ್ಸ್ನ ನಾವು ಖಂಡಿತ ಫಾಲೋ ಮಾಡಬೇಕಾಗುತ್ತದೆ. ಸೊ ಅಲ್ಲಿರುವಂಥ ಕ್ಲೈಮೆಟಿಕ್ ಕಂಡೀಷನ್ಸ್ ಯಾವ ಥರ ಇರುತ್ತೋ ಅದ್ರ ಮೇಲೆ ಅಲ್ಲೇ ಸ್ಪಾಟಲ್ಲಿ ಚೆಕ್ ಮಾಡಿ ಆರಾಮಾಗಿ ಹಾರ್ಟ್ ಬೀಟ್ ಆಗಲಿ ಅಥವಾ ಅವರು ಹೆಲ್ತ್ ಆ್ಯಂಡ್ ಫಿಟ್ ಆಗಿದ್ದಾರೆ ಅಂದರೆ ಕಂಟಿನ್ಯೂ ಮಾಡುವಂಥ ಅವಕಾಶ ಖಂಡಿತ ಇರುತ್ತೆ. ಸೊ ಯಾರೆಲ್ಲ ಏಜ್ ಲಿಮಿಟ್ಸ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರೋ ಸೊ ಅವ್ರಿಗೆ ಈ ಆನ್ಸರ್ ಇರುತ್ತೆ. ಯಾರೆಲ್ಲ 12+ ಅಥವಾ 60 ಒಳಗಡೆ ಇದ್ದೀರೋ ಅವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೋದು. ಎಸ್, ಕೈಲಾಸ ಅಂತ ಹೇಳಿದ ತಕ್ಷಣ ಸಿಕ್ಕಾಪಟ್ಟೆ ಚಳಿ, ಸಿಕ್ಕಾಪಟ್ಟೆ ಸ್ನೋಫಾಲ್ ಆಗುವಂಥ ಒಂದು ಜಾಗ. ಸೊ ಯಾವ ಟೈಮಲ್ಲಿ, ವರ್ಷದ ಯಾವ ಸಮಯದಲ್ಲಿ ಈ ಒಂದು ಯಾತ್ರೆಯನ್ನು ಕೈಗೊಂಡ್ರೆ ಬೆಸ್ಟು? ಮತ್ತು RV ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಕಡೆಯಿಂದ ಪ್ರತಿ ತಿಂಗಳಲ್ಲೂ ಇರುತ್ತಾ? ಯಾವ ರೀತಿ ಅಂದರೆ ಯಾವ ಟೈಮಲ್ಲಿ ಬೆಸ್ಟಾಗಿ ಅರೇಂಜ್ ಮಾಡಿರ್ತೀರಾ? RV ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಮೂಲಕ ನೋಡೋದಾದರೆ ಮೇ, ಜೂನ್, ಜುಲೈ ಬೆಸ್ಟ್ ಟೈಮ್ ಅಂತ ಹೇಳ್ಬೋದು. ಎಲ್ಲ ಥರ ಕ್ಲೈಮೆಟಿಕ್ ಕಂಡೀಷನ್ ಮಾಡ್ರೇಟ್ ಆಗಿರುತ್ತೆ. ಸೊ ತುಂಬಾ ಬಿಸಿಲು ಇರಲ್ಲ, ತುಂಬಾ ಚಳಿ ಇರಲ್ಲ. ಸೊ ಎಲ್ಲ ಈಕ್ವಲ್ ಆಗಿರುತ್ತೆ. ಹೌದು, ಆಗ ಎಲ್ಲೋ ಒಂಚೂರು ಹೆಚ್ಚು ಕಮ್ಮಿ ಆಗುವಂಥ ಕ್ಲೈಮೇಟ್ಸ್ ಇರುತ್ತೆ. ಸೊ ನಾವು ಬೆಸ್ಟಲ್ಲಿ ನಾವು ಮೇ, ಜೂನ್, ಜುಲೈಯಿಂದ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಯಾರಿಗೂ ಏನು ಯೋಚನೆ ಇರಲ್ಲ, ಆರಾಮಾಗಿ ನೀವು ಬ್ಯಾಕ್ ಪ್ಯಾಕ್ ಮಾಡಿಕೊಂಡು RV ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಜೊತೆ ನೀವು ಖಂಡಿತವಾಗ್ಲಿ ಕೈಲಾಶ್ ಮಾನಸ್ ಸರೋವರ್ ಪ್ಯಾಕೇಜ್ನ ವಿಸಿಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ವರ್ಷ ನಾನು ಮೇ, ಜೂನ್, ಜುಲೈಯಲ್ಲಿ ಈ ಒಂದು ಯಾತ್ರೆ ಕೈಗೊಳ್ಳಬೇಕು ಅಂತ ಹೇಳಿದ್ರೆ ಎಷ್ಟು ದಿನಗಳ ಮುಂಚಿತವಾಗಿ ಬುಕ್ಕಿಂಗ್ ಮಾಡಬೇಕು? ಮತ್ತು ಫ್ಲೈಟ್ ಆಗಿರಬಹುದು ಅಥವಾ ಅಲ್ಲಿ ಓಡಾಡೋದಕ್ಕೆ ಟ್ರಾವೆಲ್ ಅರೇಂಜ್ಮೆಂಟ್ಸ್ ಆಗಿರಬಹುದು, ಅದೆಲ್ಲವನ್ನು ಕೂಡ ಅಡ್ವಾನ್ಸ್ ಆಗಿ ಮಾಡಬೇಕಾಗುತ್ತೆ. ಸೊ ಎಷ್ಟು ದಿನಗಳ ಅವಧಿ ಇರುತ್ತೆ? ಆಲ್ರೆಡಿ ಬುಕ್ಕಿಂಗ್ಸ್ ಓಪನ್ ಆಗಿದೆ. ಯಾರೆಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದೀರೋ ಈಗಲಿಂದಲೇ ಮಾಡೋದು ಒಳ್ಳೆಯದು ಅಂತ ಅನಿಸುತ್ತೆ. ಯಾಕಂದರೆ ವೀಸಾ ಪ್ರೊಸೆಸ್ ಖಂಡಿತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಯಾವ ಥರ ಇರುತ್ತೆ. ಸೊ ಅಡ್ವಾನ್ಸ್ ಆಗಿ ಬುಕ್ ಮಾಡ್ಕೊಳ್ಳೋದ್ರಿಂದ ನಿಮಗೂ ಪ್ರಿಪ್ರೇಷನ್ಗೆ ಟೈಮ್ ಸಿಗುತ್ತೆ. ಯಾರೆಲ್ಲ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್ ಪ್ಲ್ಯಾನ್ ಮಾಡ್ತಾ ಇದ್ದೀರೋ ಸೊ ಈಗಲಿಂದನೇ ಆರಾಮಾಗಿ ಬುಕ್ ಮಾಡ್ಕೊಳ್ಬೇಕು. ಎಸ್, ವೀಸಾ ಪ್ರೊಸೀಜರ್ ಅಂತ ಹೇಳಿದ್ರಿ, ಅದರ ಜೊತೆಗೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಕ್ಯಾರಿ ಮಾಡಬೇಕಾಗುತ್ತೆ ಟ್ರಾವೆಲರ್ಸು ಜೊತೆಗೆ ಹೋಗಬೇಕಾದ್ರೆ ಅಂತ? ಮತ್ತು ಬಹಳ ಇಂಪಾರ್ಟೆಂಟ್ ಆಗಿ ಈಗ ಕೈಲಾಸ ಮಾನಸ ಸರೋವರ ಯಾತ್ರೆ ಮುಂಚೆ ಭಾರತದ ಭಾಗವಾಗಿತ್ತು, ಈಗ ನೇಪಾಲ್ ಹತ್ರ ಚೈನಾ ಗೌರ್ಮೆಂಟ್ ಅಂಡರ್ ಬರುತ್ತೆ. ಸೊ ಭಾರತೀಯರಿಗೆ ಅಲ್ಲೇನಾದರೂ ವಿಶೇಷವಾಗಿ ಪರ್ಮಿಷನ್ಸ್ ಆಗಿರ್ಬೋದು, ಪರ್ಮಿಟ್ಸ್ ಆಗಿರ್ಬೋದು ತಗೊಳ್ಬೇಕಾಗುತ್ತಾ? ಯಾವ ರೀತಿ ಇದೆ ಅನ್ನೋ?
ಹೌದು ಮ್ಯಾಮ್, ನಾನು ಮುಂಚಿತವಾಗಿ ಹೇಳ್ದಂಗೆ ನಮ್ಮ ಆರ್ ವಿ ಟ್ರಾವೆಲ್ಸ್ ಹೋಗೋದ್ರಿಂದ ನಿಮಗೆ ಈ ಪರ್ಮಿಟ್ ಅನ್ನೋದು ನಾವೇ ಆರಾಮಾಗಿ ನಿಮಗೆ ಎಲ್ಲೂ ಚಿಂತೆ ಇಲ್ದಂಗೆ ಕ್ಲೀನಾಗಿ ಪ್ಲ್ಯಾನ್ ಆಗಿರುತ್ತೆ. ಸೊ ಈ ಚಿಂತೆ ನಿಮಗಿರೋದಿಲ್ಲ. ಪರ್ಮಿಷನ್ ಅನ್ನೋದು ಎಲ್ಲ ಪ್ಯಾಕೇಜಸಲ್ಲೂ ನಾವು ಯಾವಾಗ ಬಾರ್ಡರ್ ಕ್ರಾಸ್ ಮಾಡ್ತಾ ಇದ್ದೀವೋ ಕಂಪಲ್ಸರಿ ಮ್ಯಾಂಡೇಟ್ರಿಯಾಗಿ ನಾವು ಅದರ ಬಗ್ಗೆ ನೋಡ್ಕೊಂಡಿರ್ತೀವಿ. ಅಲ್ಲಿ ಎಲ್ಲೂ ಯಾರಿಗೂ ತೊಂದರೆ ಆಗದೆ ಅಚ್ಚುಕಟ್ಟಾಗಿ ಪ್ಲ್ಯಾನನ್ನು ನಡೆದಿರುತ್ತೆ. ಸೊ ಇದಲ್ಲದೆ ಡಾಕ್ಯುಮೆಂಟ್ಸ್ ನೋಡೋದಾದರೆ ನಿಮ್ಮಲ್ಲಿರುವಂಥ ಸಾಮಾನ್ಯ ಪಾಸ್ಪೋರ್ಟ್ ಆಗಿರ್ಬೋದು ಅಥವಾ ವೋಟರ್ ಅಥವಾ ಆಧಾರ್ ಕಾರ್ಡ್, ಈ ಮೂಲಕವಾಗಿ ನಿಮಗೆ ಡಾಕ್ಯುಮೆಂಟೇಷನ್ ಬೇಕಾಗಿರುತ್ತೆ. ಇದಲ್ಲದೆ ನಿಮ್ಗೆ ಯಾವುದೇ ಥರ ತುಂಬ ಹೆಚ್ಚುವರಿಕೆ ಅಂತ ಡಾಕ್ಯುಮೆಂಟೇಷನ್ಸ್ ಇರಲ್ಲ. ಯಾರು ತುಂಬ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಸೊ ಪಾಸ್ಪೋರ್ಟ್ ಇರೋದ್ರಿಂದ ನೀವು ಆರಾಮಾಗಿ ಈ ಪ್ಯಾಕೇಜ್ನ ಸೆಲೆಕ್ಟ್ ಮಾಡ್ಕೋಬೋದು. ನಮ್ಮ ವೀಕ್ಷಕರು ಕಾಯ್ತಾ ಇರುವಂಥ ಬಹಳ ಇಂಪಾರ್ಟೆಂಟ್ ಪ್ರಶ್ನೆ, ಈ ಒಂದು ಟೂರ್ ಪ್ಯಾಕೇಜ್ಗೆ ಎಷ್ಟು ಖರ್ಚಾಗುತ್ತೆ, ಮತ್ತು ಟೂರ್ ಪ್ಯಾಕೇಜ್ ಕಾಸ್ಟ್ ಒಂದು ಕಡೆ ಆದರೆ ಅಲ್ಲಿ ಹೋದ್ಮೇಲೆ ಬೇರೆ ಯಾವೆಲ್ಲ ರೀತಿ ಖರ್ಚುಗಳು ಇರುತ್ತೆ, ಅಲ್ಲೇನಾದರೂ ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತಾ ಟ್ರಾವೆಲರ್ಸ್ ಅನ್ನುವಂಥದ್ದು? ನಮ್ಮ ಆರ್ ವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಮೂಲಕ ನೋಡೋದಾದರೆ ಎಲ್ಲ ಪ್ಯಾಕೇಜ್ ನಿಮಗೆ ಬಜೆಟ್ ಫ್ರೆಂಡ್ಲಿ ಆಗಿರುತ್ತೆ. ನಿಮಗೆ ಗೊತ್ತಿಲ್ದಂಗೆ ಎಲ್ಲೂ ನಿಮಗೆ ಬರ್ಡನ್ ಅಥವಾ ಸ್ಟ್ರೆಸ್ ಆಗೋದಿಲ್ಲ. ಎಲ್ಲ ಪ್ಯಾಕೇಜಸಲ್ಲೂ ಫ್ಲೈಟ್, ಫುಡ್, ಅಕಾಮಿಡೇಷನ್, ಅಲ್ಲಿ ಓಡಾಡೋಕ್ಕೆ ವೆಹಿಕಲ್ ಎಲ್ಲ ಪ್ರತಿಯೊಂದು ಅರೇಂಜ್ಮೆಂಟ್ಸ್ ನಮ್ಮ ಕಡೆಯಿಂದ ಇರುತ್ತೆ. ಈ ಪ್ಯಾಕೇಜ್ ನೋಡೋದಾದರೆ 13 nights 14 days ನಿಮಗೆ ಜಸ್ಟ್ 2,85,000 ಪ್ಯಾಕೇಜ್ನ ಬಿಟ್ಟಿದ್ದಾರೆ. ಸೊ ಯಾರೆಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದೀರೋ ಮುಂಚಿತವಾಗಿ ಬುಕ್ ಮಾಡ್ಕೊಳ್ಳಿ. ನಿಮಗೆ ವೀಸಾ ಪ್ರೋಸೆಸ್ಗೆಲ್ಲ ಆರಾಮಾಗಿ ಆಗುವಂಥ ನಮ್ಮ ಕಡೆಯಿಂದ ಜವಾಬ್ದಾರಿ ಇರುತ್ತೆ. ಸೊ 2,85,000 ಈ ಕೈಲಾಸ್ ಮಾನಸ್ ಸರೋವರ್ನ ಪ್ಯಾಕೇಜ್ ಕಾಸ್ಟ್. ಎಸ್ ಮೇಡಮ್, ಕೈಲಾಸ ಮಾನಸ ಸರೋವರ ಯಾತ್ರೆ ಜೊತೆಗೆ ಹಲವಾರು ಪ್ಲೇಸಸ್ ಇನ್ಕ್ಲೂಡ್ ಆಗಿರುತ್ತೆ ಅಂತ ಹೇಳಿದ್ರಿ. ಕಠ್ಮಂಡು ಆಗಿರಬಹುದು, ನೇಪಾಳದಲ್ಲಿ ಅಷ್ಟು ಒಳ್ಳೆ ಒಳ್ಳೆ ದೇವಸ್ಥಾನಗಳಿದೆ, ಅದನ್ನೆಲ್ಲವನ್ನು ಕೂಡ ನೋಡಬೇಕಾಗಿರುವಂತಹ ಪ್ಲೇಸಸ್ ಅದು. ಸೊ ಯಾವೆಲ್ಲ ಪ್ಲೇಸಸ್ ಕವರ್ ಆಗಿರುತ್ತೆ, ಅದರ ಮಹತ್ವ ಏನು ಅಂತ ನೀವು ತಿಳಿಸ್ಕೊಡೋದಾದ್ರೆ? ನೇಪಾಳ್ ಮುಕ್ತಿನಾಥ್ ಅಂತ ಬಂದಾಗ ನಮಗೆ ಮುಕ್ತಿ ಸಿಗುವ ಪ್ಲೇಸ್ ಅಂತ ಹೇಳ್ಬೋದು. ಲೈಫಲ್ಲಿ ಒಂದ್ಸತಿ ಆದರೂ ಅಲ್ಲಿರುವಂಥ ಬ್ಯೂಟಿಫುಲ್ ಆದಂಥ ನೇಚರ್ ನೋಡಬೇಕಾದ್ರೆ ನೀವು ನೇಪಾಳ್ ಮುಕ್ತಿನಾಥ್ ಪ್ಯಾಕೇಜ್ ವಿತ್ ಕೈಲಾಶ್ ಮಾನಸರು ಕೂಡ ಸೆಲೆಕ್ಟ್ ಮಾಡ್ಕೋಬೋದು. 17 nights 18 days ಜಸ್ಟ್ 3,15,000 ನಾವು ಈ ಆಫರ್ನ ಬಿಟ್ಟಿದ್ದೀವಿ. ಸೊ ಯಾರೆಲ್ಲ ಈ ಪ್ಲ್ಯಾನ್ ಮಾಡ್ತಾ ಇದ್ದೀರೋ ಈ ನೇಪಾಳ್ ಮುಕ್ತಿನಾಥ್ ಪ್ಯಾಕೇಜ್ನ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಇದಲ್ಲದೆ ನಮ್ಮಲ್ಲಿ ಈಗ ಚಾರ್ಧಾಮ್ ಪ್ಯಾಕೇಜ್ ಕೂಡ ನಡೀತಿದೆ, ಅಮರ್ನಾಥ್ ಪ್ಯಾಕೇಜ್ ಕೂಡ ನಡೀತಿದೆ. ಯಾರೆಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದೀರೋ ಬದ್ರಿ ಆಗಲಿ, ಕೇದಾರ್ನಾಥ್ ಆಗಲಿ, ಗಂಗೋತ್ರಿ, ಯಮುನೋತ್ರಿ ಎಲ್ಲವನ್ನು ನೋಡುವಂಥ ಅವಕಾಶಗಳಿದೆ. ಸೊ ಬರ್ತಾ ಇರುವಂಥ ನಂಬರ್ಸ್ನ ಕಾಲ್ ಮಾಡಿ, ಆಫೀಸ್ಗೆ ವಿಸಿಟ್ ಮಾಡಿ, ನಾನು ಅಲ್ಲೇ ಇರ್ತೀನಿ, ನನ್ನ ಬಂದು ನೀವು ಮೀಟ್ ಕೂಡ ಮಾಡ್ಬೋದು. ಎಲ್ಲ ಪ್ಯಾಕೇಜಸ್ ಡೀಟೇಲ್ಸ್ನ ನಾವು ಕಂಪ್ಲೀಟಾಗಿ ನಿಮಗೆ ತಿಳಿಸ್ಕೊಡ್ತೀವಿ. ಇದಲ್ಲದೆ ಇವಾಗ ಮಹಾಶಿವರಾತ್ರಿ ಸ್ಪೆಷಲ್ ಪ್ಯಾಕೇಜಸ್ ಕೂಡ ಬಿಟ್ಟಿದ್ದಾರೆ. ಫೆಬ್ರವರಿ 15 ಒಳಗಡೆ ಎಲ್ಲ ತುಂಬ ಇಂಪಾರ್ಟೆಂಟ್ ಯಾವುದೆಲ್ಲ ಲಾರ್ಡ್ ಶಿವ ಟೆಂಪಲ್ಸ್ ಇದೆಯೋ ಅಲ್ಲೆಲ್ಲ ನಾವು ಕವರ್ ಮಾಡ್ತಾ ಇದ್ದೀವಿ. ಅದಲ್ಲದೆ ನಿಮಗೆ ಡೊಮೆಸ್ಟಿಕ್ ಪ್ಯಾಕೇಜಸ್ ಕೂಡ ಇದೆ. ತಮಿಳ್ನಾಡು, ಗುಜರಾತ್, ರಾಜಸ್ಥಾನ್, ಕೇರಳ, ಇದಲ್ಲದೆ ನಿಮಗೆ ಇಂಟರ್ನ್ಯಾಷನಲ್ ಪ್ಯಾಕೇಜಸ್ ಕೂಡ ಇದೆ. ಯುರೋಪ್, ಶ್ರೀಲಂಕಾ, ಬಾಲಿ, ವಿಯಟ್ನಾಂ, ಕಂಬೋಡಿಯಾ, ಇದೆಲ್ಲ ಪ್ಯಾಕೇಜಸ್ ನಿಮಗೆ ಕಣ್ಮುಂದೆ ಇದೆ. ಪ್ರತಿಯೊಂದು ಪ್ಯಾಕೇಜಸಲ್ಲೂ ಅದರದೇ ಆದಂಥ ವೈಶಿಷ್ಟ್ಯ ಹಾಗೂ ಅದರದೇ ಆದಂಥ ಸ್ಪೆಷಾಲಿಟಿ ಇದೆ. ಎಲ್ಲ ಸೀಸನ್ಸಲ್ಲೂ ಅವೈಲಬಲ್ ಆಗಿರುವಂಥ ಯಾವುದಾದ್ರೂ ಪ್ಯಾಕೇಜಸ್ ಟ್ರಾವೆಲ್ಸ್ ಇದೆ ಅಂದರೆ ಅದು ಆರ್ ವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಸ್ ಮೇಡಮ್, ಅಂದರೆ ಬಹಳ ಮುಖ್ಯವಾಗಿ ಈಗ ತುಂಬ ಜನಕ್ಕೆ ಕೈಲಾಸ ಮಾನಸ ಸರೋವರ ಯಾತ್ರೆ ಅಂತ ಹೇಳಿದ್ರೆ ಭಾರತದ ವಿವಿಧ ಭಾಗಗಳಿಂದ ಇಲ್ಲಿ ಹೋಗೋದಕ್ಕೆ ಇಂಟ್ರೆಸ್ಟೆಡ್ ಆಗಿರ್ತಾರೆ. ಸೊ ಈ ಒಂದು ಟೂರ್ ಪ್ಯಾಕೇಜ್ ಯಾವ ರೀತಿ ಅಂದರೆ ಬೆಂಗಳೂರಿಂದ ಫ್ಲೈಟ್ಸ್ ಬುಕ್ ಮಾಡಿ ಆ ಫ್ಲೈಟ್ ಚಾರ್ಜಸ್ ಇನ್ಕ್ಲೂಡೆಡ್ ಇರುತ್ತಾ, ಅಥವಾ ಸಪ್ರೇಟಾಗಿ ಬೇರೆ ಕಡೆಯಿಂದನೂ ತಗೊಳ್ಬಹುದಾ, ಜಾಯಿನ್ ಆಗಬಹುದಾ ಈ ಬ್ಯಾಚಸ್ ಒಟ್ಟಿಗೆ, ಯಾವ ರೀತಿ ಇರುತ್ತೆ ಮೇಡಮ್? ನಮ್ಮ ಆರ್ ವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಮೂಲಕ ನೋಡೋದಾದರೆ ನಮ್ಮಲ್ಲಿ 12 ಬ್ರ್ಯಾಂಚಸ್ಗಳಿದೆ. 12 ಬ್ರ್ಯಾಂಚ್ಗಳಲ್ಲಿ ಸಪ್ರೇಟ್ ಆದಂಥ ಅಲ್ಲಿರುವಂಥ ಡೈರೆಕ್ಟ್ ಫ್ಲೈಟ್ಗಳನ್ನ ಚೂಸ್ ಮಾಡಿರ್ತಾರೆ. ಬೆಂಗಳೂರು ಬರೋದಾದರೆ ನಮಗೆ ಬೆಂಗಳೂರಿಂದ ಡೈರೆಕ್ಟ್ ಕಾಠ್ಮಂಡುಗೆ ಫ್ಲೈಟ್ ಇರೋದ್ರಿಂದ ನೀವು ಯಾರೆಲ್ಲ ಕರ್ನಾಟಕ ಜನತೆ ಪ್ಲ್ಯಾನ್ ಮಾಡ್ತಿದ್ದೀರೋ ಆರಾಮಾಗಿ ಬೆಂಗಳೂರಿಂದ ನೀವು ಹೋಗ್ಬೋದು. ಸೊ ಡೈರೆಕ್ಟ್ ಫ್ಲೈಟ್ ಇರೋದ್ರಿಂದ ನಿಮಗೆಲ್ಲೂ ಸ್ಟ್ರೆಸ್ ಅನಿಸೋದಿಲ್ಲ. ಇದಲ್ಲದೆ ನೀವು ಅಲ್ಲಿರುವಂಥ ಪ್ಲೇಸಸ್ಸಿಂದ ಜಾಯಿನ್ ಆಗಿರೋದಿದ್ರೆ ಖಂಡಿತ ಆಗ್ಬೋದು. ಇದರಲ್ಲಿ ಓನ್ಲಿ ಹಿಂದೂಸ್ ಮಾತ್ರ ಹೋಗೋದಲ್ಲದೆ ಜೈನ್ಸ್ ಅಥವಾ ಬುದ್ಧಿಸ್ಟ್ ಈ ದೇವ್ರನ್ನ ತುಂಬಾ ನಂಬ್ತಾರೆ. ಸೊ ಯಾವುದೇ ಥರ ಇದರಲ್ಲಿ ಇವರೇ ಹೋಗಬೇಕು ಅಂತೇನಿಲ್ಲ. ಯಾರೆಲ್ಲ ಶಿವನನ್ನು ಭಕ್ತಿಯಿಂದ ಆರಾಧಿಸ್ತಾರೋ ಅವ್ರಿಗೆ ಈ ಪ್ಯಾಕೇಜ್ನ ಖಂಡಿತ ಅವಶ್ಯಕತೆ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಸ್ ಮೇಡಮ್, ಈಗ ತುಂಬ ಜನಕ್ಕೆ ಈ ರೀತಿ ಲಾಂಗ್ ಟ್ರಿಪ್ಸಲ್ಲಿ ಹೆಚ್ಚಾಗಿ ಈಗ ಕೆಲವೊಂದಷ್ಟು ಪ್ಲೇಸಸ್ನ ಸ್ಕಿಪ್ ಮಾಡೋದಕ್ಕೆ ಇಷ್ಟಪಡ್ತಾರೆ. ಅಂದರೆ ಮೇ ಬಿ ಹೆಲ್ತ್ ಆಗಿರಬಹುದು. ಸೊ ಆ ರೀತಿ ಅಂದರೆ ಹೋಗಿರುವಂಥ ಟೂರ್ ಪ್ಯಾಕೇಜಲ್ಲೇ ಒಂದಷ್ಟು ಐಟಿನರಿ ಚೇಂಜಸ್ ಆಗಿರ್ಬೋದು ಅಂಥದ್ದು ಆಗ್ತಾ ಇರುತ್ತೆ. ಸೊ ಅದಕ್ಕೆ ಅವಕಾಶ ಇರುತ್ತಾ, ಅವರಿಗೆ ಯಾವ ರೀತಿ ವ್ಯವಸ್ಥೆಗಳಿರುತ್ತೆ ಅನ್ನುವಂಥದ್ದು?
ಹೌದು ಮ್ಯಾಮ್. ಈಗ ಪ್ಯಾಕೇಜ್ ಅವರು ಸೆಲೆಕ್ಟ್ ಮಾಡ್ತಾ ಇದ್ದಾರೆ ಅಥವಾ ಎಕ್ಸಿಕ್ಯೂಟಿವ್ಸ್ ಹತ್ರ ಮಾತಾಡ್ತಾ ಇದೆ ಅಂದಾಗ ಆರಾಮಾಗಿ ಅವ್ರು ಕೂತ್ಕೊಂಡು ಈ ಪ್ಲೇಸನ್ನು ನಾನು ಸ್ಕಿಪ್ ಮಾಡ್ಬೋದು ಅಥವಾ ಈ ಪ್ಲೇಸಲ್ಲಿ ನಾವು ಜಾಯಿನ್ ಆಗ್ಬೋದು, ಆ ಥರ ಪ್ಲ್ಯಾನ್ಸ್ನ ನಾವು ಮಾತಾಡಿಕೊಂಡು ಡಿಸ್ಕಸ್ ಮಾಡೋದ್ರಿಂದ ನಿಮಗೆ ಅದೇ ಥರ ಅರೇಂಜ್ಮೆಂಟ್ಸ್ ಇರುತ್ತೆ. ಯಾವಾಗ ನೀವು ಕೈಲಾಶ್ ಮಾನಸ್ ಸರೋವರ ಪ್ಯಾಕೇಜ್ ಸೆಲೆಕ್ಟ್ ಮಾಡ್ಕೊಳ್ತೀರೋ ಇದು ಆಲ್ರೆಡಿ ಫಿಕ್ಸ್ಡ್ ಡಿಪಾರ್ಚರ್ ಆಗಿರೋದ್ರಿಂದ ನೀವು ಅಕಾರ್ಡಿಂಗ್ ಟು ದ ಪ್ಲ್ಯಾನ್ ಹೋದ್ರೇ ನಿಮಗೆ ಪರಿಕ್ರಮ ಮಾಡಲು ಈಸಿ ಆಗುತ್ತೆ. ಸೊ ಸ್ಕಿಪ್ ಯಾವಾಗ ಆಗುತ್ತೆ ಅಂದರೆ ನಿಮಗೆ ಹೆಲ್ತ್ ಕಂಡೀಷನ್ ಪ್ರಾಬ್ಲಮ್ ಇಲ್ಲ ಅಂದರೆ ಆರಾಮಾಗಿ ನೀವು ರೂಮಲ್ಲಿ ಸ್ಟೇ ಮಾಡ್ಕೋಬೋದು. ಇಲ್ಲಿ ತನಕ ನಾನು ಬಂದಿದ್ದೀನಿ, ಇಷ್ಟು ದೂರ ನಾನು ಬಂದು ಶಿವನನ್ನು ನೋಡ್ತಾ ಇದ್ದೀನಿ ಅನ್ನೋದೇ ಒಂದು ದೊಡ್ಡ ವಿಷಯ ಆಗಿರೋದ್ರಿಂದ ಎಲ್ಲೂ ನಿಮಗೆ ಆಯಾಸ ಆದಾಗ ಮಾತ್ರ ನೀವು ಆರಾಮಾಗಿ ರೆಸ್ಟ್ ತೊಗೊಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಹೋದಾಗ ಅಕೊಮೊಡೇಷನ್ಸ್ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ, ಯಾವ ರೀತಿ ಸಾಮಾನ್ಯವಾಗಿ ಅಕೊಮೊಡೇಷನ್ಸ್ ಇರುತ್ತೆ ಅನ್ನುವಂಥದ್ದು. ಈಗ ಬೇರೆ ಊರುಗಳಲ್ಲೆಲ್ಲ ನಾವು ಹೋಟೆಲ್ ರೇಟಿಂಗ್ಸ್ ಎಲ್ಲ ನೋಡ್ತೀವಿ, ಇಲ್ಲಿ ಹೆಚ್ಚಾಗಿ ಟೆಂಟ್ ವ್ಯವಸ್ಥೆಗಳಿರುತ್ತೆ, ಅದೆಲ್ಲವೂ ಕೂಡ ಇರುತ್ತೆ. ಸೊ ಆ ಅಕೊಮೊಡೇಷನ್ಸ್ ಅದರ ಜವಾಬ್ದಾರಿ ಕೂಡ ಯಾವ ರೀತಿ RV ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಹ್ಯಾಂಡಲ್ ಮಾಡುತ್ತೆ? ಕಾಠ್ಮಂಡು, ನೇಪಾಳ ಈ ಥರ ಎಲ್ಲ ಬಂದಾಗ ನಮಗೆ ತುಂಬ ಹಿಮಾಲಯನ್ ಪ್ಲೇಸಸ್ ಕಂಡುಬರುತ್ತೆ. ಅಲ್ಲಿ ನಾವು AC ಅನ್ನೋದನ್ನ ತುಂಬ ಮುಖ್ಯತೆ ಕೊಡೋಕ್ಕೆ ಆಗೋದಿಲ್ಲ. ಸೊ ಅಕಸ್ಮಾತಾಗಿ ಬೇಸ್ ಕ್ಯಾಂಪ್ಸ್ ಆಗಲಿ ಅಥವಾ ಮಡ್ ಹೌಸ್ ಈ ಥರ ಅಡ್ವೆಂಚರ್ಸ್ ಆಗಿರುವಂಥ ಸೇಫ್ಟಿ ಆಗಿರುವಂಥ ರೂಮ್ಸ್ನ ನಾವು ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಅಲ್ಲಿರುವಂಥ ಕ್ಲೈಮೇಟ್ ಕಂಡೀಷನ್ಸ್ ನೋಡ್ಕೊಂಡು ಯಾವ ಥರ AC ರೂಮ್ಸ್ನ ಪ್ರೊವೈಡ್ ಮಾಡಬೇಕು ಸ್ಪಾಟಲ್ಲೇ ಡಿಸೈಡ್ ಮಾಡಿ ನಿಮಗೆ ಆರಾಮಾಗಿರುವಂಥ ಒಂದು ಅಕಾಮಡೇಷನ್ಸ್ನ ಪ್ರೊವೈಡ್ ಮಾಡ್ತೀವಿ. ಎಸ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸಾಕಷ್ಟು ಮಾಹಿತಿಯನ್ನು ಹಂಚ್ಕೊಂಡ್ರಿ ನಮ್ಮ ಜೊತೆ. ಧನ್ಯವಾದ ನಿಮಗೆ. ಥ್ಯಾಂಕ್ ಯು. ನೀವು ಕೂಡ RV ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಕಡೆಯಿಂದ ಕೈಲಾಸ ಮಾನಸ ಸರೋವರ ಯಾತ್ರೆ ಈ ಒಂದು ಟೂರ್ ಪ್ಯಾಕೇಜ್ನ ಬುಕ್ ಮಾಡೋದಕ್ಕೆ ಈ ಒಂದು ಕೆಳಗಿನ ವಿಳಾಸಕ್ಕೆ ಭೇಟಿ ನೀಡಿ ಹೆಚ್ಚಿನ ಮಾಹಿತಿಯನ್ನು ಪಡಿಬಹುದು, ಸಂಪರ್ಕ ಮಾಡಬಹುದು. ಅಡ್ರೆಸ್ ಪ್ಲೇಟ್ ಇಂತಿದೆ. RV ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಪ್ರೈವೇಟ್ ಲಿಮಿಟೆಡ್, ನಂಬರ್ 313, 3ನೇ ಮಹಡಿ, ವರ್ಷ ಆರ್ಕೇಡ್, ನೆಕ್ಸ್ಟ್ ಟು ಸಬ್ ರಿಜಿಸ್ಟ್ರಾರ್, ಗಂಗಾನಗರ, ಬಳ್ಳಾರಿ ರಸ್ತೆ, ಬೆಂಗಳೂರು 560032. ದೂರವಾಣಿ ಸಂಖ್ಯೆ 9154225655. ಮತ್ತೊಂದು ಸಂಖ್ಯೆ 9154225673. ಮತ್ತೊಂದು ಸಂಖ್ಯೆ 9154225675. ಮತ್ತೊಂದು ಸಂಖ್ಯೆ 9154225648. ಇದಾಗಿತ್ತು ಇವತ್ತಿನ ಟ್ರಾವೆಲ್ ಗೈಡ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.